ಉದಾಹರಣೆ ಕೊಡ್ತಾರೆ. ಒಂದು ಖಾಲಿ ಮಡಿಕೆ ಇಟ್ಟಿರಿ, ರೂಮಲ್ಲಿ ಒಂದು ಖಾಲಿ ಮಡಿಕೆ ಇಟ್ಟರೆ ಮಡಿಕೆ ಒಳಗೂ ಗಾಳಿ ಇದೆ, ಮಡಿಕೆ ಹೊರಗೇನೂ ಗಾಳಿ ಇದೆ. ಅದನ್ನು ಗಮನಿಸ್ತೀವಿ ಹೇಗೆ, ಇದು ಮಡಿಕೆ ಒಳಗಿನ ಗಾಳಿ, ಇದು ಮಡಿಕೆ ಹೊರಗಿನ ಗಾಳಿ ಅಂತ ಎರಡಾಯ್ತು. ಟಳ್ಳಂತ ಮಡಿಕೆ ಒಡೆದ್ಬಿಡಿ, ಏನಾಗ್ತದೆ ಅವಾಗ? ಒಳಗಿನ ಹೊರಗಿನ ಗಾಳಿ ಒಂದೇ ಆಗುತ್ತೆ. ಹಾಗೆ ಬಾಹ್ಯದಲ್ಲಿ ಮಾತ್ರ ಅಲ್ಲ, ಒಳಗೂ ಅಂತರಂಗದಲ್ಲಿ ನಾನು ಅರಿವನ್ನು ತುಂಬಿಕೊಂಡಾದ್ರೆ ಅದು ಮಾತ್ರ ಒಳ್ಳೆಯದು ಅಂತ ಹೇಳ್ತಾರೆ. ಕೆಲವೊಂದು ಸಲ ನಮ್ಮ ಅಜ್ಞಾನದ ಅರಿವು ಇರಬೇಕಾಗ್ತದೆ ನಮಗೆ. ಎಷ್ಟೋ ಸಲ ನಮಗೆ ಏನು ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಒಂದು ಭಾಳ ಚಂದದ ಮಾತಿದೆ, ಹಿ ಹೂ ನೋಸ್ ನಾಟ್ ಆ್ಯಂಡ್ ನೋಸ್ ನಾಟ್ ಹಿ ನೋಸ್ ನಾಟ್ ಹಿ ಈಸ್ ಅ ಫೂಲ್ ಶನ್ಯಮ್ ಅಂತ. ಹಿ ಹೂ ನೋಸ್ ನಾಟ್, ಅವನಿಗೆ ಗೊತ್ತಿಲ್ಲ. ನೋಸ್ ನಾಟ್ ಹಿ ನೋಸ್ ನಾಟ್, ಗೊತ್ತಿಲ್ಲ ಅಂತೂ ಗೊತ್ತಿಲ್ಲ ಅವನಿಗೆ. ಹಿ ಈಸ್ ಅ ಫೂಲ್ ಶನ್ಯಮ್, ಹುಚ್ಚಿದ್ದಾನೆ, ಬಿಟ್ಬಿಟ್ರೆ ಅವನು ಹಚ್ಕೊಳಕ್ಕೆ ಹೋಗಬೇಡಿ. ಹಿ ಹೂ ನೋಸ್ ನಾಟ್ ಆ್ಯಂಡ್ ನೋಸ್ ಹಿ ನೋಸ್ ನಾಟ್. ಹಿ ನೋಸ್ ನಾಟ್, ಅವನಿಗೆ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅಂತ ಗೊತ್ತಿದೆ ಅವನಿಗೆ. ಹಿ ಈಸ್ ಇನ್ನೋಸೆಂಟ್, ಟೀಚ್ ಹಿಮ್, ಅವನಿಗೆ ಕಲಿಸಿ. ಹಿ ಹೂ ನೋಸ್ ಆ್ಯಂಡ್ ನೋಸ್ ಹಿ ನೋಸ್ ಹಿ ಈಸ್ ವೈಸ್, ಫಾಲೋ ಹಿಮ್ ಅಂತ. ಯಾರಿಗೆ ಗೊತ್ತಿದೆಯೋ, ಗೊತ್ತಿದೆ ಅಂತ ಗೊತ್ತಿದೆಯೋ ಅಂಥ ಬುದ್ಧಿವಂತ ಅವನಿಂದ ಹೋಗಿ ನೀವು ಅಂತ. ಎಷ್ಟು ಚಂದದ ಮಾತು. ಕೆಲವೊಂದು ಸಲ ನಮ್ಮ ಜೀವನದಲ್ಲಿ ಘಟನೆಗಳಾಗ್ತಾವೆ, ತಮಾಷೆ ಘಟನೆಗಳು, ಟಕ್ಕಂತ ಒಂದು ಅರಿವನ್ನು ಕೊಡ್ತವೆ. ತಾತ್ಪೂರ್ತಿಕ ಅರಿವಾದರೂ ಕೂಡ ಅಡ್ಡಿ ಇಲ್ಲ, ಸ್ವಲ್ಪ ಪ್ರಯೋಜನ ಬರ್ತದೆ. ನನಗೆ ಆದಂಥ ಘಟನೆ ಇದೆ. ಸುಮಾರು 25 ವರ್ಷದಿಂದ 30 ವರ್ಷದಿಂದ 3 ದಶಕದ ಹಿಂದೆ ನಾನು ಬಸವೇಶ್ವರ ನಗರಕ್ಕೆ ಹೋಗ್ಬೇಕು. ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ನಿಂದ ತಿರ್ಕೊಂಡು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂದೆ ಯಶವಂತಪುರ ಮೇಲೆ ಬರಬೇಕು. ನನ್ನ ಮಗ 4ನೇ ಕ್ಲಾಸ್ ಏನೇ ಇದ್ದಾವಾಗ ಈ ಶಾಲೆಯಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಡ್ತಾರಲ್ಲ, ಗೊತ್ತಲ್ಲ ಪ್ರಾಜೆಕ್ಟ್ ವರ್ಕ್ ಅಂದರೆ ಅಪ್ಪ ಅಮ್ಮನ ವರ್ಕ್ ಅದು ಅಂತಿರ್ತದೆ. ಎಲ್ಲ ಮಾಡಿ ಚೆಂದಾಗಿ ಬಾಕ್ಸ್ ಎಲ್ಲ ಮಾಡಿ ಕೊಟ್ಟಿದ್ದೆ, ಅದನ್ನು ತೊಗೊಂಡು ಹೊರಟ ಅವನು. ನಂದೊಂದು ಅಂಬಾಸಡರ್ ಕಾರ್ ಇತ್ತು, ನಾನೇ ಓಡಿಸ್ತಾ ಇದ್ದೆ. ಮಿನಿ ಲಾರಿ ಇದ್ದಂಗೆ ಅಂಬಾಸಡರ್ ಕಾರ್ ಅಂದರೆ. ಮುಂದೆ ನಾನು ಕೂತಿದ್ದೀನಿ, ಹಿಂದೆ ಅವ್ನು ಪ್ರಾಜೆಕ್ಟ್ ಇಟ್ಕೊಂಡು ಹಿಂದೆ ಕೂತಿದ್ದ ಹುಡುಗ. ಮೇಕ್ರಿ ಸರ್ಕಲ್ ದಾಟಿ ಮುಂದೆ ಮೇಲೆ ಅವ್ನ ಶಾಲೆ, ಅವ್ನು ಇಳ್ಕೊಂಡ. ಮಕ್ಕಳ ಪರಿಸ್ಥಿತಿ ಭಾಳ ಕಷ್ಟ ಈಗ. ಹೆಗಲಿಗೆ ಒಂದು ಚೀಲ, ಈಗ ವಾಟರ್ ಬಾಟ್ಲು, ಟಿಫಿನ್ ಕ್ಯಾರಿಯರು, ಈ ಪ್ರಾಜೆಕ್ಟ್ ಬಾರಿ ಇಟ್ಕೋಬೇಕು ಅವನು. ನೋಡಿ, ಇರೋದು 2 ಕೈ, ಅದಕ್ಕೆ ದೇವರಿಗೆ 4 ಕೈ ಯಾಕೆ ಅಂತ ಗೊತ್ತಾಗುತ್ತೆ ನನಗೆ. ಎಷ್ಟೊಂದು ಕೊಡ್ತೀವಲ್ಲ ದೇವರಿಗೆ, ಹಿಡ್ಕೋಬೇಕಲ್ಲ ಅದನ್ನು. ಅವನೇನು ಮಾಡ್ದ, ಈ ಇಟ್ಕೊಂಡಿದ್ದಾನೆ, ಎಲ್ಲ ಹೆಗಲಿ ಹಾಕೊಂಡು ಪ್ರಾಜೆಕ್ಟ್ ಹಿಂಗೆ ಇಟ್ಕೊಂಡ. ಇನ್ನು ಬಾಗಿಲು ಹಾಕೋದು ಹೆಂಗೆ, ಇಳಿದಿದ್ದಾನಲ್ಲ ಕಾರಿಂದ, ಹಿಂಗೆ ಭುಜದಿಂದ ಹೆಂಗೆ ತಳ್ಳಿದ. ಸಣ್ಣ ಹುಡುಗ, ಈ ಅಂಬಾಸಡರ್ ಕಾರ್ ಹೆಂಗೆ ತಕ್ಷಣ ಲಾಕ್ ಆಗೋದಿಲ್ಲ, ಇಟ್ ಟೇಕ್ಸ್ ಟೈಮ್. ಹಿಂಗೆ ಮಾಡಿದಾಗ ಆಗಿದೆ ಅಂತ ಹೊರಟ. ನಾನು ಹೊರಟುಬಿಟ್ಟೆ ಮುಂದೆ. ಜೋರಾಗಿ ಹೋಗಿ ಆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುಂದೆ ಒಂದು ಸರ್ಕಲ್ ಇದ್ದಾವಾಗ, ಈಗೆಲ್ಲ ಸರ್ಕಲ್ ಹೋಗ್ಬಿಟ್ಟಿದ್ದ. ಆ ಸರ್ಕಲ್ ಸುಯಿ ಅಂತ ಟರ್ನ್ ಮಾಡ್ಕೊಂಡು ಸೀದಾ ಯಶವಂತ ಕಡೆ ಹೋಗ್ತಾ ಇದ್ದೀನಿ. ತಮಾಷೆ ಆಯ್ತು ಅವಾಗ. ನಾನು ರೋಡಲ್ಲಿ ಜನ ಇಲ್ಲ, ಬೆಳಿಗ್ಗೆ 7:30, ಜಾಸ್ತಿ ಜನ ಇಲ್ಲ. ಬೆಂಗಳೂರು ಎಷ್ಟು ಗದ್ದಲಾನು ಇರಲಿಲ್ಲ 3 ದಶಕದ ಹಿಂದೆ. ಹೋಗ್ತಿರ್ಬೇಕಾದ್ರೆ ಹಿಂದೊಂದು ಮಾರುತಿ ಕಾರ್ ಕಾಣಿಸ್ತು, ರೆಡ್ ಮಾರುತಿ ಕಾರ್. ನನ್ನ ರೇರ್ ಮಿರರಲ್ಲಿ ಕಾಣಿಸ್ತಾ ಇತ್ತು, ನಾನು ಹುಡುಗ ಓಡಿಸ್ತಾ ಇದ್ದಾನೆ ಅಂತ. ಅವನೇನು ಮಾಡ್ದೆ ಗೊತ್ತಾ, ಒಂದು ಹಾರ್ನ್ ಬಾರಿಸ್ತಾನೆ, ಲೈಟ್ ಹಾಕ್ತಾನೆ ಆಫ್ ಮಾಡ್ತಾನೆ, ಲೈಟ್ ಹಾಕ್ತಾನೆ ಆಫ್ ಮಾಡ್ತಾನೆ. ಅಂದರೆ ನನ್ನ ಅಟೆನ್ಷನ್ ಎಳಿಬೇಕು ಅಂತ ಮಾಡ್ತಿದ್ದಾನೆ ಅವನು. ನನಗೆ ಹಾಕಬೇಕು, ಹೋಗ್ತಿದ್ರು, ಹೋಗೋ ಮಾರ ನಿಮ್ಮ ಮುಂದೆ ನನ್ನ ಕೈ ಮಾಡಿದೆ, ಸೈಡ್ ಕೊಟ್ಟು ಹೋಗಿ ನೀನು ಒಂದು ಸೈಡ್ ತರ್ಸ್ಕೊಂಡೆ. ಅವ್ನು ಇನ್ನೂ ಜೋರಾಗಿ ಹಾರ್ನ್ ಮಾಡೋಕ್ಕೆ ಶುರು ಮಾಡಿದ, ಲೈಟ್ ಕೊಡೋಕ್ಕೆ ಶುರು ಮಾಡಿದ. ನನಗೆ ಕೋಪ ಬಂದ್ಬಿಡ್ತು. ಈ ಹುಡುಗರ ಹಣೆ ಬರೀ ಅಪ್ಪ ಅಮ್ಮ ಬುದ್ಧಿ ಇಲ್ಲ, ಹುಡುಗರ ಕೈಯಲ್ಲಿ ಕಾರ್ ಕೊಡ್ತಾರೆ, ಇದು ಅಹಂಕಾರ ನೋಡಿ ಒಂದಿಷ್ಟೇ ದೂರ ಅಹಂಕಾರ ಒಂದು ಖಾಲಿ ಇದೆ ರಸ್ತೆ, ಹೋಗ್ಬೇಕಿಲ್ಲ, ಹಾರ್ನ್ ಬಾರಿಸ್ತಾನೆ, ಲೈಟ್ ಕೊಡ್ತಾನೆ ಅಂತ ಬೈಕೊಂಡೆ. ಅವನ್ನೆಲ್ಲ ಅವ್ರ ತಂದೆ ತಾಯಿನೂ ಬೈಕೊಂಡೆ. ಇವನಿಗೆ ಕಾರ್ ಕೊಟ್ಟು ಕಳಿಸ್ತಾರೆ, ಅವ್ನು ಬಿಡ್ತಾನೆ ಇಲ್ಲ, ಒಂದೇ ಸಮ ಹಾರ್ನ್ ಬಾರಿಸ್ತಾನೆ, ಲೈಟ್ ಹಚ್ತಾನೆ. ನನಗೆ ಭಾರಿ ಕೋಪ ಬಂತು. ಇನ್ನು ಇಳಿದು ಬೈಬೇಕು ಅಂದ್ಕೊಂಡಿದ್ದೆ. ಅಷ್ಟೊಳಗೆ ನಾನು ಓವರ್ಟೇಕ್ ಮಾಡ್ಕೊಂಡು ಸೈಡಿಗೆ ಬಂದ. ಜೋರಾಗಿ ಕೂತ್ಕೊಂಡು ಹುಡುಗ, ಸರ್ ಹಿಂದಿನ ಡೋರ್ ಓಪನ್ ಆಗಿದೆ ಸರ್ ಅಂದ. ನನ್ನ ಕಾರಿಂದು ಹಿಂದಿನ ಡೋರ್ ಓಪನ್ ಆಗಿದೆ. ಅಂಬಾಸಡರ್ ಕಾರ್ ಡೋರ್ ಓಪನ್ ಆಗಿ ಹೋದ್ರೆ ರೋಡ್ ತುಂಬ ಹೋಗುತ್ತೆ ಅದು. ನನಗೆ ಎಂಥ ನಾಚಿಕೆ ಆಗ್ಬಿಡ್ತು ಅಂದರೆ, ಕಾರ್ ನಿಲ್ಲಿಸಿ, ನೀವು ನಿಲ್ಲಿಸಪ್ಪ ಪುಣ್ಯ ಅಂತ ಹೇಳಿ ನಿಲ್ಲಿಸಿದ. ಅವನು ಯಾರಿಗಾದರೂ ಹೊಡೆದಿದ್ರೆ ಏನು ಗತಿ ಹೇಳಿ. ಇಡೀ ಬಾಗಿಲು ತಗೊಂಡು ಹಾಗೆ ಹೋಗ್ತಾ ಇದ್ದೀನಿ. ನನ್ನ ರೆಕ್ಲೆಸ್ ಡ್ರೈವಿಂಗ್ ಅವನದಲ್ಲ, ನನ್ನ ರೆಕ್ಲೆಸ್ ಡ್ರೈವಿಂಗ್ ಅದು ನೋಡೇ ಇಲ್ಲ. ನನ್ನ ಬಾಗಿಲು ತೆಗೆದದ್ದು ನಿಲ್ಲಿಸಿದ. ಹುಡುಗ ಬಂದ, ಅವ್ನು ಕ್ಷಮೆ ಕೇಳ್ಕೊಂಡೆ, ಸಾರಿ ಮಾರಾಯ ನೀನು ಬೈಕೊಂಡ್ಬಿಟ್ಟಿದ್ದೆ ನಾನು ಅಂತ. ಇಲ್ಲ ಸರ್, ನೀವು ಸರ್ಕಲ್ ಹತ್ರ ತಿರುಗಿದ ತಕ್ಷಣ ಬಾಗಿಲು ಓಪನ್ ಆಗಿಬಿಡ್ತದು, ನೀವು ನೋಡೇ ಇಲ್ಲ, ಯಾರಿಗಾದರೂ ಬಡಿದ್ರೆ ಕಷ್ಟ ಅಲ್ವಾ ಸರ್ ಅಂದ. ಒಂದೇ ಸಲ ಅರಿವಾಗಲಿಲ್ವ ಅವಾಗ? ಅವ್ನು ಬೈತಾ ಇದ್ದೆ, ನಾನು ಬುದ್ಧಿ ಇಲ್ಲ ಅವನಿಗೆ, ಅವ್ರ ಅಪ್ಪನಿಗೆ ಬುದ್ಧಿ ಇಲ್ಲ ಅಂತ ಇದ್ದೆ. ಬುದ್ಧಿ ಇಲ್ಲದೆ ಇದ್ದದ್ದು ನನಗೆ ಅಂತ ಗೊತ್ತಾಯ್ತು. ಕಾರ್ ಬಾಗಿಲು ತಕೊಂಡು ಓಡಿಸ್ತಾ ಇದ್ದೀನಲ್ಲ ನಾನು. ಆ ಕ್ಷಣದಲ್ಲಿ ಅನ್ನಿಸ್ತು, ವಿಚಾರ ಮಾಡಲಾರ್ದೆ ಜನಕ್ಕೆ ಬೈತೀವಲ್ಲ, ಇದೆಂಥ ತಪ್ಪು ಅಂತ ಅನ್ನಿಸ್ಲಿಲ್ಲ. ಆ ಕ್ಷಣದ ಅರಿವು ಕೂಡ ಒಂದ್ಸಲ ಬೆರಗನ್ನು ಹುಟ್ಟಿಸುತ್ತೆ. ನಮ್ಮ ಅಜ್ಞಾನದ ಅರಿವದು. ನನ್ನ ಕಡೆ ತಪ್ಪಿದೆ ಅಂತ ಗೊತ್ತಿಲ್ಲದೆ ಇನ್ನೊಂದು ಕಡೆ ತಪ್ಪು ಹುಡ್ಕೋಕೆ ಹೋಗ್ತೇನಲ್ಲ, ಅದು ಅರಿವಾಗುವಂಥದ್ದು. ಕೆಲವೊಂದ್ಸಲ ಅಜ್ಞಾನದಿಂದ ದೊಡ್ಡದು ಕ್ವಾಂಟಮ್ ಜಂಪ್ ಎತ್ತರಕ್ಕೆ ಹೋಗ್ಬಿಡುತ್ತೆ ಮನುಷ್ಯ. ತುಳಸಿದಾಸರದ್ದು ಆದದ್ದು ಹಾಗೇನೆ. ತುಳಸಿದಾಸರು ಮದುವೆ ಆಗಿದ್ದಾರೆ, ಹೊಸದಾಗಿ ಮದುವೆ ಆದವರು, ಹೆಂಡತಿ ತಾಯಿ ಮನೆ ಬಂದಿದ್ದಾಳೆ. ತುಳಸಿದಾಸರು ಆ ಕಡೆ ಇದ್ದಾರೆ, ನದಿ ಭೋರ್ಗರ ಹರಿತಾ ಇದೆ ಮಳೆಗಾಲದಲ್ಲಿ. ಹೆಂಡತಿ ಕಡೆ ಹೋಗಬೇಕು ಅಂತ ಬಂದ್ಬಿಟ್ಟು ಏನೂ ಕಾಣಿಸ್ತಿಲ್ಲ, ಎಲ್ಲ ಬಿಟ್ಟರು, ನದಿ ಈಸ್ಕೊಂಡು ಬಂದರು. ಅದು ಹೆಂಗೆ ಭೋರ್ಗರೆ ನದಿಯಲ್ಲಿ ಈಸಿದ್ರು, ಈಸ್ಕೊಂಡು ಈ ಕಡೆ ಬಂದರು. ಹೆಂಡತಿ ಅಟ್ಟದ ಮೇಲೆ ಇದ್ದಾಳೆ, ಮಾವು ನೆನೆಸೋಂಗಿಲ್ಲ, ಎಬ್ಸೋದು ಬೇಡ, ಏನು ಮಾಡಬೇಕು, ಮೇಲೆ ಹತ್ತಬೇಕು. ನೋಡಿದೆ ಯಾವುದೋ ಒಂದು ಹಗ್ಗ ಜೋತ್ ಬಿದ್ದಿದ್ದು, ಹಗ್ಗ ಹಿಡ್ಕೊಂಡು ಹತ್ತಿಬಿಟ್ರು. ಹತ್ತಿ ಮೇಲೆ ಹೋದಾಗ ಹೆಂಡತಿ ಹೇಳ್ತಾಳೆ, ಹೆಂಗೆ ಬಂದ್ರಿ, ನದಿ ಭಾರಿ ಮಹಾಪೂರ ಇದೆಯಲ್ಲ ಅಂತ. ಅದೇನು ಗೊತ್ತಾಗಲಿಲ್ಲ ನನಗೆ, ನೆನಪಾಯ್ತು ಬಂದ್ಬಿಟ್ಟೆ ಅಂದರು. ಮೇಲೆ ಹೆಂಗೆ ಬಂದ್ರಿ, ಹಗ್ಗ ಕಟ್ಟಿದ್ರು, ಹಗ್ಗ ಇಲ್ಲ, ನೋಡಿದ್ರೆ ಹಾವದು
ಅಂದರೆ ಆ ಹೆಂಡತಿ ನೋಡಬೇಕು ಅಂತ ಆ ಥರದಲ್ಲಿ ಆ ನದಿ ಭರಾಟೆ ಕಾಣಿಸಿಲ್ಲ, ಹಾವು ಕಾಣಿಸಿಲ್ಲ. ಆಕೆ ಹೆಂಡತಿ ಒಂದೇ ಮಾತು ಹೇಳಿದ್ಲು, ನನ್ನಲ್ಲಿ ತೋರಿಸುವಂಥ ಪ್ರೀತಿ ನನಗೆ ಭಗವಂತನ ತೋರಿಸಿದ್ರೆ ದೊಡ್ಡ ಸಂತ ಆಗಿಬಿಡ್ತಿದ್ದೆಪ್ಪ ಅಂದು. ಆ ಕ್ಷಣಕ್ಕೆ ಬಿಟ್ಟು, ಆ ಕ್ಷಣಕ್ಕೆ ಎಲ್ಲ ಬಿಟ್ಟು ಆ ತುಳಸಿದಾಸರ ಜೀವನ ತುಂಬ ರಾಮಾನಿ ಆಯಿತು. ರಾಮಚರಿತ್ ಮಾನಸ್ ಬಂತು. ಇಡೀ ಜೀವನನೇ ರಾಮನ ಚರಿತ್ರೆ ಮಾಡೋದ್ರಲ್ಲಿ ನಿರ್ಮಾಣ ಆಯಿತು. ಒಬ್ಬ ಸಂತ ಆಗ್ಬೋದ. ಒಂದು ಘಳಿಗೆಗೆ ಬಂದಂಥ ಅರಿವು, ಆ ಅರಿವು ನಮಗೆ ಬೆರಗನ್ನು ಹುಟ್ಟಿಸುತ್ತೆ. ಅಂಥ ಬೆರಗು ಬರೋದು ಯಾವಾಗ? ನಮ್ಮ ಅಜ್ಞಾನವನ್ನು ಕಂಡಾಗ. ಇನ್ನೊಂದು ವಿಚಿತ್ರ ಇದೆ ಇದು. ನಮಗೆ ನಮ್ಮಲ್ಲಿರುವಂಥ ಶಕ್ತಿಯ ಅರಿವು ಆಗೋದು ಯಾವಾಗ ಗೊತ್ತಾ? ಮತ್ತೊಬ್ಬರು ಹೇಳಿದಾಗ. ಕೆಲವು ಸಲ ನಮ್ಗೆ ಗೊತ್ತೇ ಇರಲ್ಲ ನಮ್ಮ ಶಕ್ತಿ ಏನಿದೆ ಅಂತ. ಸಿಂಪಲ್ ಒಂದೇ ಉದಾಹರಣೆ, ಜಾಸ್ತಿ ಹೇಳೋಕೆ ಹೋಗಲ್ಲ, ಒಂದೊಂದೇ ತೊಗೊಂಡು ಹೋಗ್ತೀನಿ. ಆಂಜನೇಯ, ಪುಟ್ಟ ಹುಡುಗ ಆಂಜನೇಯ ಇದ್ದಾಗ ವಿಪರೀತ ಗಲಾಟೆ ಮಾಡ್ತಿದ್ದ. ರಾಮಾಯಣ ಕಥೆ ನಿಮ್ಗೆ ಗೊತ್ತು. ವಿಪರೀತ ಗಲಾಟೆ ಮಾಡ್ತಿದ್ದ. ಇವರು ನಮ್ಮ ಋಷಿಗಳಿಗೆ ಯಜ್ಞ ಮಾಡೋಕ್ಕೆ ಕೊಡ್ತಿರ್ಲಿಲ್ಲ, ಭಾಳ ತೊಂದರೆ ಆಗ್ತಿತ್ತು. ಅದಕ್ಕೆ ಅವರಂದ್ರು, ನೀನು ಉಪದ್ವ್ಯಾಪ್ತನ ಸ್ಟಾಪ್ ಮಾಡು, ಬಂದ್ ಮಾಡು, ನೀನು ಶಕ್ತಿ ಅರಿವು ನಿನಗೆ ಆಗೋದು ಬೇಡ ಅಂತ ಶಾಪ ಕೊಟ್ಟರು. ತಾಯಿ ಅಂಜನಾದೇವಿ ಹೋಗಿ ಕೇಳಿದ್ರು, ನನ್ನ ಮಗನಿಗೆ ಇಂಥ ಶಾಪ ಕೊಟ್ಟರೆ ಏನು ಗತಿ ಅಂತ. ಏನು ಚಿಂತೆ ಮಾಡಬೇಡಮ್ಮ, ಈಗ ಶಕ್ತಿ ಬೇಕಾಗಿಲ್ಲ ಅವನಿಗೆ, ಮುಂದೆ ಅವನ ಶಕ್ತಿ ಇದೆ ಅಂತ ಯಾರಾದರೂ ನೆನಪು ಮಾಡಿದರೆ ಸಾಕು, ಅವನ ಶಕ್ತಿ ಅರಿವಾಗ್ತದೆ ಅವನಿಗೆ ಅಂತ. ಸಮುದ್ರ ಉಲ್ಲಂಘನ ಮಾಡಬೇಕಲ್ಲ, ಸಾಗರ ದಾಟಿ ಹೋಗಬೇಕು ಅಂದಾಗ ಎಲ್ಲರೂ ಆಗಲ್ಲ ಅಂದರು. ಅಂಗದ, ನೀಲ ಎಲ್ಲರೂ ನಮಗೆ ದೂರ ಆಗೋದಿಲ್ಲ ಅಂದರು. ಆಂಜನೇಯ ಹೇಳಿದ್ರು, ನನಗೂ ಆಗಲ್ಲ ದೂರ ಹಾರೋದಕ್ಕೆ ಅಂತ. ಅವಾಗ ಜಾಂಬು ಅಂತ ಹೇಳ್ತಾನೆ, ಮರ್ತಿದ್ಯಪ್ಪ, ನಿನಗೆ ಗೊತ್ತಿಲ್ಲ, ಋಷಿಗಳ ಶಾಪ ಇದೆ ನಿನಗೆ, ನಿನ್ನಂಥ ಶಕ್ತಿ ಯಾರಿದೀವ ಮಾರಾಯ, ಈ ಸಮುದ್ರ ಅಲ್ಲ, ಪೂರ್ತಿ ಇಡೀ ಪ್ರಪಂಚ ಹಾರ್ಕೊಂಬರೋ ಶಕ್ತಿ ಇದೆ ನಿನಗೆ ಅಂದಾಗ ಆಂಜನೇಯ ಹೌದಾ ಅಂದ. ಆ ಶಾಪ ವಿಮೋಚನೆ ಆಯಿತು ಅನ್ನೋದೆಲ್ಲ ಥಿಯರಿಯೋ, ಬಿಟ್ಬಿಡಿ ಅವನ್ನೆಲ್ಲ. ಮುಖ್ಯವಾಗಿ ಯಾರಾದರೂ ಒಬ್ಬರು ಮೋಟಿವೇಟರ್ ಬೇಕಾಗ್ತಾರೆ ಜೀವನದಲ್ಲಿ. ಅಸಾಧ್ಯ ಶಕ್ತಿ ಆಗಿಬಿಡುತ್ತೆ, ಗೊತ್ತೇ ಇರಲ್ಲ ನಮಗೆ ಹಿಂಗೆ ಮಾಡ್ಬೋದು ಅಂತ. ಎಷ್ಟೋ ಜನ ಕೇಳಿದ್ದೀನಿ ನಾನು. ಡಾಕ್ಟರ್ ಕಲಾಂ ಅವ್ರನ್ನ ಕೇಳಿದಾಗ ಹೇಳ್ತಿದ್ರು, ಸರ್ ನಿಮಗೆ ಹೆಂಗೆ ಬಂತಿದ್ರು DRDO ಹೋಗಬೇಕು ಅಂತ. ಅವ್ರ ಜೊತೆ 15 ವರ್ಷ ಇದ್ದವನು ನಾನು. ಅವ್ರು ರಾಷ್ಟ್ರಪತಿ ಆಗೋದಕ್ಕಿಂತ ಮೊದಲಿಂದ ಪರಿಚಯ. ಅದೇನು ಸಂತೋಷದಲ್ಲ, ನಾನು ಭಾಗ್ಯ. ಅವರು ಅಣ್ಣಾ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿದ್ದಾಗಿಂದ ನನ್ನ ಪರಿಚಯ. ಅವ್ರು ಕೇಳಿದ್ರೆ ಹೆಂಗೆ ಐಡಿಯಾ ಬಂತು ಸರ್, ಮನೆತನದಲ್ಲಿ ಯಾರೂ ಇಲ್ಲ ಬುದ್ಧು ಅಂತಂದರೆ, ಜಾಸ್ತಿ ಓದಿದವರಿಲ್ಲ, ಹೇಗೆ ಬಂತು ನಿಮಗೆ ಅಂತ. ಒಂದೇ ಸದ ಉದಾಹರಣೆ ಹೇಳಿದ್ರು, ಮೇಸ್ಟ್ರು ಮಾಡಿದ್ರು ಇದನ್ನು ಅಂತ. ಆ ಕಥೆ ಒಂದು 10 ಸಲ ಹೇಳಿರ್ಬೇಕು ನನಗೆ ಅವರು. ಐ ಆಮ್ ನೆವರ್ ಟೈರ್ಡ್ ಆಫ್ ಲಿಸ್ನಿಂಗ್ ಟು ದ್ಯಾಟ್. ನಾನು ಮೇಸ್ಟ್ರು ಮಾಡಿದ್ರು. ಶಾಲೆಯಲ್ಲಿ ಹೇಳೋರು ಪಕ್ಷಿ ಚಿತ್ರ ಬರೆದು, ನೋಡು ಪಕ್ಷಿ ಹೆಂಗೆ ಆಗ್ತದೆ, ರೆಕ್ಕೆ ಹಿಂಗೆ ಬಿಡೋದು, ಗಾಳಿ ಹಿಂಗೆ ತಳ್ಳಿ ಮುಂದೆ ಹಾಕ್ತದೆ ಅಂತ ಹೇಳ್ತಾ ಇದ್ರು. ಆದರೆ ಮೇಸ್ಟ್ರು ಎಷ್ಟು ಒಳ್ಳೆಯವರು ಅಂದರೆ, ಜಾಸ್ತಿ ವಿಷಯ ಗೊತ್ತಿರ್ಲಿಕ್ಕಿಲ್ಲ ಅವ್ರಿಗೆ, ಈಗ ಗೊತ್ತಾಗುತ್ತೆ ನನಗೆ. ಆದರೆ ದಿನ ಬಂದು ಹೇಳೋರು, ಮಕ್ಕಳೇ ಇಲ್ಲೇ ಇರಬೇಡ್ರು, ಜಗತ್ತು ಭಾಳ ದೊಡ್ಡದು, ಹೋಗ್ರಿ ಜಗತ್ತು ಹುಡುಕ್ರಿ, ನೀವು ಅಲ್ಲಿ ಹೋಗಬೇಕು, ಆರ್ಬೇಕು ಮೇಲೆ ಅಂತ ಹೇಳಿಬಿಟ್ಟು ಒಂದ್ಸರಿ ಪಕ್ಷಿ ಬಗ್ಗೆ ಹೇಳಿದರು. ನಾನು ಹೋಗಿ ಕೇಳಿದೆ ಅವ್ರಿಗೆ, ಸಮುದ್ರ ದಂಡೆ ಮೇಲೆ ನಿಂತ್ಕೊಂಡಾಗ, ಸರ್ ನೀವು ಪಕ್ಷಿ ಬಗ್ಗೆ ಹೇಳಿದ್ದೇನೋ ಸರಿ, ಗಾಳಿ ಹಿಂದೆ ತಳ್ಳಿ ಪಕ್ಷಿ ಮುಂದೆ ಹೋಗ್ತದೆ ಅಂತ ಸರಿ, ಆದರೆ ವಿಮಾನ ರೆಕ್ಕೆ ಬಡಿಯೋದಿಲ್ಲ, ಹೆಂಗೆ ಇರುತ್ತೆ, ಮತ್ತು ತುಂಬ ಸಾಮಾನ್ಯ ಇರ್ತದೆ, ಜನ ಇರ್ತಾರೆ, ಅದು ಹೆಂಗೆ ಹಾರ್ತದೆ ಅಂತ ಕೇಳಿದೆ. ಆಗ ನಾನು ಮೇಷ್ಟ್ರು ಹೇಳಿದರು, ಬಡ ಮೇಷ್ಟ್ರು, ಪ್ರಾಮಾಣಿಕ ಮೇಷ್ಟ್ರು ಹೇಳಿದರು, ಐ ಡೋಂಟ್ ನೋ ಸನ್, ನನಗೂ ಗೊತ್ತಿಲ್ಲ, ಯಾಕಂದರೆ ಎಂದೂ ವಿಮಾನ ನೋಡೇ ಇಲ್ಲ. ಕೆಳಗೆ ನಿಂತು ಹಿಂಗೆ ನೋಡಿದ್ದು ಹೊತ್ತಾಗಿ ನಿಲ್ದಾಣದ ವಿಮಾನ ನೋಡಿಲ್ಲ. ಅದನ್ನು ನೀನು ನೋಡ್ಬೇಕಣೋ, ನೋಡೋದಷ್ಟೇ ಅಲ್ಲ, ಐ ಸ್ಪೀಕ್ ಇನ್ ಇಂಗ್ಲೀಷ್ ಬಿಕಾಸ್ ದಟ್ ಎಕ್ಸಾಕ್ಟ್ಲಿ ವರ್ಡ್ಸ್, ಸೇಮ್ ವರ್ಡ್ಸ್ ಈ ಟೀಚರ್ ಟೋಲ್ಡ್ ಹಿಮ್. ಅದು ಹೇಳ್ತಾರೆ, ಕಲಾಂ ಹೇಳ್ತಾರೆ, ಅದೇ ವರ್ಡ್ ಹೇಳೋರು. ಈ ಸೆಟ್ ಮೇಕ್ ಎನ್ ಎಕ್ಸಲೆಂಟ್ ಪ್ಲೇನ್ ಆ್ಯಂಡ್ ಟೇಕ್ ಇಟ್ ಆನ್ ಮೂನ್. ನೀನೇ ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗು ಅಂದ್ರಂತೆ. ಆ ಹುಡುಗನ ಮನಸ್ಸಲ್ಲಿ ತುಂಬೋದು ನೋಡ್ರಿ. ಆ ಹುಡುಗ ಬೋಟ್ ಕಟ್ಟೋರ ಮನೆಯಲ್ಲಿ ಬೆಸ್ತರ ಜೊತೆ ಬದುಕುವಂಥ ಹುಡುಗನಿಗೆ ಆ ಮೇಷ್ಟ್ರು ತುಂಬಿದಂಥ ಕನಸು ಎಂತ ದೊಡ್ಡದು. ಸಣ್ಣ ಕನಸು ಹಾಕ್ಬೇಡಿ. ಅದಕ್ಕೆ ಕಲಾಂ ಯಾವಾಗಲೂ ಹೇಳ್ತಿದ್ರು, ಸ್ಮಾಲ್ ಡ್ರೀಮ್ ಇಸ್ ಅ ಕ್ರೈಮ್, ಸ್ಮಾಲ್ ಡ್ರೀಮ್ ಇಸ್ ಅ ಕ್ರೈಮ್, ಬಿಗ್ ಏಮ್ ಬಿಗ್. ಅವ್ರು ಹೇಳಿದ ಎಷ್ಟು ಚಂದ ಹೇಳಿದ್ರು ಅಂದರೆ, ಹೇಳಿದ್ರಂತೆ ಒಂದು ಒಳ್ಳೆ ವಿಮಾನ ಮಾಡಿ ಚಂದ್ರನ ಮೇಲೆ ತೊಗೊಂಡು ಹೋಗುವಂತ ಕೂತ್ಕೊಂಡ್ಬಿಡುತ್ತೆ ಮನಸ್ಸಿನಲ್ಲಿ, ವಿಮಾನ ಮಾಡಬೇಕು. ಪೇಪರ್ನಲ್ಲಿ ಬರೋ ವಿಮಾನ ಚಿತ್ರ ಕಟ್ ಮಾಡೋದು, ಪುಸ್ತಕ ಕಾಣಿಸೋದು. ಅದು ಕಾಡ್ಬಿಡ್ತು. ಮದ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಹೋದ್ರು, ಅಲ್ಲಿ ಹೋದ್ರು, ನಾಸಾಗ್ ಹೋದ್ರು, DRDO ಚೇರ್ಮನ್ ಆದರು, ಕೊನೆಗೆ ರಾಷ್ಟ್ರಪತಿ ಆದರು. ಅವ್ರು ಹೇಳ್ತಾರೆ, ದ ಸೀಡ್ ಫಾರ್ ಮೈ ಡಿಸೈರ್ ಟು ಬಿಕಮ್ ಎನ್ ಏವಿಯೇಷನ್ ಸೈಂಟಿಸ್ಟ್ ವಾಸ್ ಸೋನ್ ಬೈ ಮೈ ಟೀಚರ್ ಆನ್ ದ ಬೀಚ್ ಆಫ್ ರಾಮೇಶ್ವರಂ. ರಾಮೇಶ್ವರಂ ಸಮುದ್ರ ದಂಡೆ ಮೇಲೆ ನನ್ನ ಗುರುಗಳು ನನ್ನ ಮನಸ್ಸಿನಲ್ಲಿ ವೈಮಾನಿಕ ಸಿದ್ಧಾಂತದ ಬೀಜವನ್ನು ಹಾಕಿದ್ರು ಅಂತ. ಎಲ್ಲೋ ಒಂದು ಹಾಕಿದ ಬೀಜ ದೊಡ್ಡ ಮರವಾಗಿ ಬೆಳೀತಲ್ಲ. ಅದಕ್ಕೆ ಎಲ್ಲ ಕಡೆ ಹೋದ ಟೀಚರ್ಸ್ ಕೇಳ್ತೀನಿ ನಾನು, ಇಫ್ ಎ ಪ್ರೈಮರಿ ಸ್ಕೂಲ್ ಟೀಚರ್ ಇನ್ ರಾಮೇಶ್ವರಂ ಕ್ಯಾನ್ ಪ್ರೊಡ್ಯೂಸ್ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ವಾಟ್ ಈಸ್ ಅವರ್ ಪ್ರಾಬ್ಲಮ್? ಒಂದೇ ಆ ಮೇಷ್ಟ್ರ ಮನಸ್ಸಲ್ಲಿದ್ದಂಥ ಪ್ರೀತಿ ಇದೆಯಲ್ಲ ವಿದ್ಯಾರ್ಥಿಗಳ ಬಗ್ಗೆ, ಅದ್ರ ಒಂದು ಅಂಶ ನಮ್ಮಲ್ಲಿದ್ದರೆ ಸಾಕು, ವಿ ಕ್ಯಾನ್ ಆಲ್ಸೋ ಪ್ರೊಡ್ಯೂಸ್ ಟಾಪ್ ಕ್ಲಾಸ್ ಪೀಪಲ್. ಅದಕ್ಕೆ ಹೇಳ್ತಾರೆ, ಶಕ್ತಿಯ ಅರಿವು ನನಗಾಗಬೇಕಾದ್ರೆ ಯಾರೋ ಒಂದು ಪ್ರಚೋದನೆ ಬೇಕಾಗುತ್ತೆ ಅಂತ. ಇನ್ನೊಂದು ವಿಚಿತ್ರ ಅಂದರೆ, ಅರಿವಾಗೋದು ಹೇಗೆ ಅಂತ ನಾನು ಹೇಳಿದೆ. ಮೊದಲು ಅರಿವಾಗಬೇಕಾದದ್ದು ಅಜ್ಞಾನದ ಅರಿವಾಯಿತು, ಎರಡನೇದು ಶಕ್ತಿ ಅರಿವು ಮತ್ತೊಬ್ಬರಿಂದ ಆಯಿತು, ಇನ್ನೊಂದು ಮೂರನೇದು ಮತ್ತೊಬ್ಬರ ಅಶಕ್ತತೆ ಕೂಡ ನಿಮಗೆ ಅರಿವಿಗೆ ಕಾರಣ ಆಗುತ್ತೆ. ನೀವೇನೋ ಕೆಲವು ಹುಡುಗರು ನೋಡ್ಬೇಕು, ನಮ್ಮ ಕಡೆಯಿಂದ ಆಗಲ್ಲ ಸರ್, ಇದಾಗಲ್ಲ, ನಮ್ಮ ಕಡೆಯಿಂದ ಇದು ಮಾಡೋಕ್ಕೆ ಆಗಲ್ಲ ಅಂತಿರ್ತಾರೆ. ಇನ್ನೊಬ್ರು ಮಾಡಿದಾಗ ನೀವು ಅವು ಮಾಡೋದು ನಮ್ಗೆ ಯಾಕೆ ಮಾಡೋಕ್ಕಾಗಲ್ಲ? ಜೀವನದಲ್ಲಿ ಕೆಲವು ಒದ್ದಾಡೋ ನೋಡ್ಬೇಕು, ಎಷ್ಟೊಂದು ಕಷ್ಟಪಡ್ತಾರೆ ಜನ. ಅಲ್ಲ, ಆ ಕಷ್ಟಪಡೋದ್ರೆ ಸಂತೋಷವಾಗಿರ್ಬೇಕಾದ್ರೆ ನಾವ್ಯಾಕೆ ಒದ್ದಾಡಬೇಕು ಅಂತ ಧೈರ್ಯ ಬರಲ್ವಾ? ಈ ಅರಿವು ಆಗೋದು ಮತ್ತೊಬ್ಬರ ಅಶಕ್ತತೆಯನ್ನು ಕಂಡಾಗ. ನಾನು ಒಂದು ದಕ್ಷಿಣ ಕೊರಿಯಾದ ಒಂದು ಕತೆ ಕೇಳಿದ್ದೆ, ಭಾಳ ಚಂದ ಕತೆ, ಪುಟ್ಟ ಕತೆ, ನೀವು ಪ್ರಯೋಜನ ಆಗುತ್ತೆ, ಬಳಸ್ಕೊಳ್ಳಿ. ಯಾವಾಗದು ತೀರಾ ಸಣ್ಣ ಕತೆ ಅದು. ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಇರ್ತಾವಲ್ಲ, ಹುಲಿ, ಸಿಂಹ, ಕರಡಿ, ಆನೆ, ಎಲ್ಲ ಪ್ರಾಣಿಗಳು, ಜಿಂಕೆ ಇತ್ತು, ಮೊಲಗಳು ಇತ್ತು. ಆ ಮೊಲದಲ್ಲಿ ತುಂಬ ಮೊಲಗಳಿತ್ತಂತೆ. ಮೊಲ ನಿಮ್ಗೆ ಗೊತ್ತು, ಪಾಪ ಭಾಳ ಹೆದರ್ಪಕ್ಕೆ ಪ್ರಾಣಿ ಇತ್ತು.
ಭಾಳ ತುಂಬ ಸುಂದರವಾದದ್ದು, ಆಕರ್ಷಣೀಯವಾದದ್ದು, ಟಪ ಟಪ ಹಾರ್ಕೊಂಡು ಗುಂಪಾಗಿ ಹೋಗುವಂಥ ಪ್ರಾಣಿಗಳು, ತುಂಬ ಜೋರಾಗಿ ಬೆಳಿತಾವು. ಅವುಗಳ ಮೇಲೆ ಎಲ್ಲ ಪ್ರಾಣಿಗಳ ಕಣ್ಣು, ಚಿರತೆ ಆಗಲಿ, ಹುಲಿ ಆಗಲಿ, ಮೊಲ ಸಿಕ್ಕರೆ ಹೊಡಿಬೇಕು, ಕಾಡು ಹಂದಿ, ಎಲ್ಲ ಪ್ರಾಣಿಗಳು ಬಂದು ಮೊಲದ ಬೇಟೆ ಆಡಬೇಕು. ಯಾವಾಗಲೂ ಅಶಕ್ತರ ಮೇಲೆ ತಾನೇ ನಾವು ಹಾರಾಡೋದು. ಬಲಿ ಕೊಡೋದು ಯಾರನ್ನ? ಕೋಳಿ, ಕುರಿ. ಯಾರಾದ್ರು ಸಿಂಹನೇ ಕೊಟ್ಟಿದ್ದಾರೆ ಬಲಿ? ಹತ್ರ ಹೋಗ್ಲಿ ನೋಡೋಣ. ಅದಕ್ಕೆ ಈ ಮೊಲಗಳಿಗೆ ಯಾವಾಗಲೂ ಮತ್ತೊಬ್ಬರು ಪ್ರಾಣಿಗಳಿಗೆ ಆಹಾರ ಆಗಿಬಿಡ್ಬೇಕು. ಒದ್ದಾಡ್ತಾ ಇದ್ದು ಎಲ್ಲ ಬಿಟ್ಟು ನಮ್ಮನ್ನೇ ಹೊಡಿತಾರಲ್ಲ ಇವರು. ಪ್ರಾಣಿಗಳು ಹೊಡೆದಾಗಲಿ ಮನುಷ್ಯರು ಬರ್ತಾರಲ್ಲ ಬೇಟೆ ಆಡೋದಕ್ಕೆ ತಮಾಷೆಗೆ, ಅವರು ನಮ್ಮನ್ನೇ ಹೊಡಿತಾರೆ, ನಾವು ಸತ್ ಹೋಗ್ತೀವಿ. ಅದಕ್ಕೆ ಒಂದು ಹಿರಿಯಾದ ಅಂಥ ಮೊಲ, ಸೀನಿಯರ್ ಮೋಸ್ಟ್ ಮೊಲ ಎಲ್ಲ ಮೀಟಿಂಗ್ ಕರೀತಂತೆ, ನಮ್ಮ ಜೀವನ ವ್ಯರ್ಥ. ಈ ಕಡೆ ಮನುಷ್ಯರು ಹೊಡಿತಾರೆ, ಈ ಕಡೆ ನಮ್ಮ ಸ್ನೇಹಿತರು ಅಂದ್ಕೊಂಡಂಥ ಪ್ರಾಣಿಗಳು ನಮ್ಮನ್ನು ಹೊಡಿತವೆ. ಹೀಗಾಗಿ ನಮ್ಮ ಬದುಕಿಗೆ ಅರ್ಥ ಇಲ್ಲ. ಎಷ್ಟು ದಿವಸ ಅಂತ ಹಿಂಗೆ ತಪ್ಪಿಸ್ಕೊಂಡು ಓಡಾಡೋದು ನಾವು? ಬೇಡ ಒಂದ್ಸಲ ಎಲ್ಲರೂ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅಂತ ತೀರ್ಮಾನ ಮಾಡ್ತೀವಿ. ಕೆಲವು ಲೀಡರ್ಸ್ ಹಂಗಿರ್ತಾರೆ, ಹಾರಿಬಲ್ ಲೀಡರ್ಸ್ ಇರ್ತಾರೆ, ಎಲ್ಲರೂ ಹೋಗ್ಬಿಡೋಣ, ಸತ್ತು ಬಿಡೋಣ ಅಂತ. ಅದಕ್ಕೆ ಎಲ್ಲರೂ ಅಂದ್ರಂತೆ ಹೌದು ಅನ್ಸುತ್ತೆ, ಎಷ್ಟು ದಿವಸ ಬದುಕೋದು, ದಿನ ಸಾವಿನೊಂದಿಗೆ ಹೋರಾಟ ಮಾಡಬೇಕು, ದಿನ ಸಾವಿದಕ್ಕಿಂತ ಒಂದ್ಸಲ ಸತ್ತು ಹೋಗ್ಬಿಡೋದು ಆಸೆ. ಕೆಲವೊಂದ್ಸಲ ಹಿಪ್ನಾಟಿಕ್ ಮಾತಾಡ್ತಾರೆ. ಹಿಟ್ಲರ್ ಹಾಗೆ ಇದ್ದ, ಅದ್ಭುತ ಮಾತುಗಾರ, ಪರಮ ಚಂಡಾಲ, ಅಸಾಧ್ಯ ಮಾತಾಡ್ತಿದ್ದ. ಮಾತಾಡಿದ್ರೆ ಹೇಗಂದ್ರೆ ಸಂಮೋಹಿನಿ ಮಾಡಿಬಿಡೋಕೆ ಹಂಗೆ ಮಾತಾಡ್ತಿದ್ದ. ಆದ್ರೆ ಪುಣ್ಯಕ್ಕೆ ಒಳ್ಳೇದಕ್ಕೆ ಮಾಡಿದರೆ ಎಷ್ಟು ಚೆನ್ನಾಗಿತ್ತು. ಈ ಮಾತುಗಾರ ಹಿಂಗೆ ಇದ್ದ ಮೊಲ. ಎಲ್ಲರೂ ಸತ್ತೋಗೋಣ, ನಡೀರಿ ಹಾಗಾದ್ರೆ ಹೋಗೋಣ, ಎಲ್ಲ ಸತ್ತೋಗೋಣ, ಬದುಕಿಗೆ ಅರ್ಥ ಇಲ್ಲ ಅಂತ ಸಾವಿರಾರು ಮೊಲ ಮಾರ್ಚ್ ಪಾಸ್ಟ್ ಮಾಡ್ಕೊಂಡು ಹೊರಟ್ಬಿಟ್ಟು. ಎಲ್ಲಿ ಹೋಗೋದು? ದೊಡ್ಡ ಸರೋವರ ಇದೆ, ಸರೋವರದಲ್ಲಿ ಹಾರ್ಕೊಂಡ್ಬೇಡ, ಈಸೋಕೆ ಬರಲ್ಲ, ಹೆಂಗಿದ್ರು ಸತ್ತು ಹೋಗ್ತೀವಿ. ಏನು ರಾಶಿ ರಾಶಿ ಮೊಲಗಳು ಹೊರಟುಬಿಟ್ಟು ಹೀಗೆ. ಅದ್ರಲ್ಲಿ ಒಂದು ತರುಣ ಅದು ವಿಚಾರ ಮಾಡೋ ರೀತಿ ಬೇರೆ. ಇದು ಯಾಕೋ ಸರಿ ಆಗ್ತಾ ಇಲ್ಲ ಅನ್ನಿಸ್ತು. ಬದುಕಿದ್ರೆ ತಾನೇ ಹೋರಾಡೋದು, ಸತ್ರ ಏನು ಹೋರಾಡೋದು? ಆದ್ರೆ ದೊಡ್ಡವನಿಗೆ ಹೇಳೋದು ಹೆಂಗೆ? ಅವ್ನು ಭಾರಿ ಮಾತಾಡ್ಬಿಟ್ಟಿದೆ, ಎಲ್ಲರೂ ಹೊಚ್ಕೊಂಡ್ಬಿಟ್ಟಿದ್ದಾರೆ. ಹಿಂಗೆ ಹೋಗ್ತಿರ್ಬೇಕಾದ್ರೆ ಒಂದು ತಮಾಷೆ ಘಟನೆ ಆಯಿತು. ಕಣ್ಮುಂಚು ಚಿತ್ರ ಬರ್ಬೇಕು ನಿಮಗೆ. ಆ ಕೊಳದ ಹತ್ರ ಹೋಗ್ತಿರ್ಬೇಕಾದ್ರೆ ಕೊಳದ ದಂಡೆಯಲ್ಲೆಲ್ಲ ಕಪ್ಪೆಗಳು ಕೂತಿರ್ತಾವಲ್ಲ, ಸಾವಿರಾರು ಕಪ್ಪೆಗಳು ಕೂತಿದ್ದು, ಕೊರ ಅನ್ಕೊಂಡು ಕೂತಿದ್ದು. ಈ ಮೊಲಗಳು ಹೋದ ತಕ್ಷಣ ಗಾಬರಿ ಪಟ 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 ಎಲ್ಲ ನೀರಲ್ಲಿ ಹಾರ್ಕೊಂಡ್ಬಿಟ್ಟು, ಕಪ್ಪೆಗಳು ಎಲ್ಲ ನೀರಲ್ಲಿ ಹಾರ್ಕೊಂಡ್ಬಿಟ್ಟು ಅಂತ. ಆ ತರುಣ ಮೊಲ ಕೂಗಿ ಹೇಳ್ತು, ಎಲ್ಲ ನಿಂತ್ಕೊಳ್ಳಿ, ಸ್ವಲ್ಪ ನಿಂತ್ಕೊಳ್ಳಿ, ಎಲ್ಲರೂ ನಿಂತ್ಕೊಳ್ಳಿ, ಹಾರ್ಕೋಬೇಡಿ. ಏನಾಯ್ತು? ಹಿರಿ ಮೊಲ ಕೇಳ್ತು, ಟೈಮ್ ವೇಸ್ಟ್ ಮಾಡಬೇಡ, ಮನಸ್ಸು ಬದಲಾಗೋದ್ರೊಳಗೆ ಹಾರ್ಕೊಂಡ್ಬಿಡ್ಬೇಕು. ಆ ತರುಣ ಮೊಲ ಹೇಳ್ತೀವಿ, ಮನಸ್ಸು ಬದಲಿ ಮಾಡಿಬಿಡಿ, ವಿಚಾರ ಹೇಳ್ತೀನಿ ಕೇಳಿ ನಾನೊಂದು. ಈಗ ನೋಡ್ಲಿಲ್ವಾ ನೀವು ಈ ಕಪ್ಪೆಗಳು ಯಾಕೆ ಹಾರ್ಕೊಂಡು? ಹೆದರ್ಕೊಂಡು ಹಾರ್ಕೊಂಡು ಅಂದ್ರೆ ನಮಗೂ ಹೆದರೋರಿದ್ದಾರ್ದಂಗೆ ಆಯ್ತಲ್ಲ. ಬರೀ ನಾವೇ ಹೆದರೋರಲ್ಲ, ಎಲ್ಲರಿಗೂ ನಾವು ಹೆದರ್ತೀವಿ, ಪ್ರಾಣಿಗಳಿಗೆ ಹೆದರ್ತೀವಿ, ಮನುಷ್ಯರಿಗೆ ಹೆದರ್ತೀವಿ, ನಮಗೂ ಹೆದರೋರಿದ್ದಾರಲ್ಲ ಕಪ್ಪೆಗಳಿಲ್ವಾ? ಅವೇ ಬದುಕಿರ್ಬೇಕಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳಾರ್ದೆ ನಾವ್ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು? ವಾಪಸ್ ಹೋಗೋಣ ಬನ್ನಿ ಅಂತ. ನೋಡಿ ಎಷ್ಟು ತಮಾಷೆ ಇದೆ ಇದು. ನನಗೆ ವಿಚಿತ್ರ ಅನಿಸೋದು, ಅರಿವಾಗೋದು ಯಾವ್ಯಾವ ಸಂದರ್ಭದಲ್ಲಿ ಅಂತ. ನಮ್ಮ ಶಕ್ತಿ ಅರಿವು ಆಗೋದು ಮತ್ತೊಬ್ಬರ ಪ್ರೇರಣೆಯಿಂದ ಆಗ್ಬೋದು, ನಮ್ಮ ಅಜ್ಞಾನದ ಅರಿವಾಗ್ಬೋದು, ಇನ್ನೊಂದು ಮತ್ತೊಬ್ಬರ ಅಶಕ್ತತೆಯಿಂದ ಕೂಡ ನಮ್ಮ ಶಕ್ತಿ ಅರಿವಾಗ್ತದೆ.